ಡಗೌಟ್ ವರೆಗೂ ಕರ್ನಾಟಕ ಬುಲ್ಡೋಸರ್ ಅಂದ್ರೆ ಒಂದು ಮೈಲಿ ದೂರ ಇರ್ತಾರೆ, ಯಾರು ಬರಲ್ಲ. ಕಾರಣ ಏನಂದ್ರೆ ಅಷ್ಟು ಒಳ್ಳೆಯವ್ರು ನಾವು. ಸರ್, ನೀವು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ತಗೋತೀರಾ. ಪ್ರಿಯಾ ಮೇಡಮ್ ಅವರು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಜೊತೆ ನಾವು ಅವ್ರನ್ನ ಯಾವತ್ತು ಅಷ್ಟು ಜೋಶಾಗಿ ನಾವು ನೋಡಿರ್ಲಿಲ್ಲ. ಹ್ಯಾಪಿಯಾಗಿರ್ತಾರೆ, ಬಟ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಅವಾರ್ಡ್ನ ತಗೋತಾರೆ. ಸರ್, ಗೊತ್ತಿಲ್ಲದೇನೋ ನಿಜವಾಗ್ಲೂ ಈ ಸತಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಸರ್. ಟೀಮಲ್ಲಿ ನಾವು ಗೆಲ್ತೀವಿ ಗೆಲ್ಲಲ್ಲ ಇದೆಲ್ಲ ಅನುಭವಿಸಿದೀವಿ. ಬಟ್ ಈ ಸತಿ ಐ ಥಿಂಕ್ ದ ಮೈಂಡ್ ಸೆಟ್ ಪ್ರತಿಯೊಬ್ಬರದು ತುಂಬಾ ಚೆನ್ನಾಗಿ ಆಡಿದ್ರು. ಫಾರ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 35-5 ಮ್ಯಾಚೇ ಮುಗಿದೋಯ್ತು ಅಂತ. ಆಕ್ಚುಲಿ ಡಗ್ಔಟ್ ಅಲ್ಲಿ ಅವತ್ತು ಸ್ಟಾರ್ಟ್ ಆಗಿದ್ದು ಕೇಳಿ, ಅವತ್ತು ಸ್ಟಾರ್ಟ್ ಆಗಿದ್ದು ಅಲ್ಲಿ ಎಲ್ಲರೂ ಡಲ್ ಆಗ್ಬಿಟ್ಟಿದ್ರು. ಫಸ್ಟ್ ಮ್ಯಾಚ್ ವಾಪಸ್ ಬಂದಾಗ ಒಂದು ಮಾತು ಹೇಳ್ತೀನಿ ನಾನು ಎಲ್ಲರಿಗೂ, ಯಾಕೆ ಹೆದರು ಸಾಯ್ತಾ ಇದ್ದೀರಾ? 170 ಹೊಡಿತೀವಿ ನಾವು, ಎಲ್ಲ ಚೇರ್ ಮಾಡಿ. ಅಂಡ್ ಇನ್ನೊಂದು, ಕ್ಯಾಮ್ರಾ ಇರೋ ಕಡೆ ಯಾವತ್ತು ಕರ್ನಾಟಕ ಬುಲ್ಡೋಸರ್ಸ್ ಡಲ್ ಆಗಿ ಕುತ್ಕೋಬೇಡಿ. ಸೋತ್ರು ಪರವಾಗಿಲ್ಲ, ಇದು ನಮ್ಮ ವ್ಯಕ್ತಿತ್ವ ಅಲ್ಲ. ಅವಾಗ ಚಿಯರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಕರ್ಣ ಸರ್ ಹೋಗ್ಬಿಟ್ಟು ಅವತ್ತು ಹೊಡೆದು 170ಕ್ಕೆ ನಿಲ್ಲಿಸ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಯಾವ್ದೋ ಒಂದು ಮೂಮೆಂಟ್ ಸಾಕು ನಮ್ ಗೇಮ್ ಚೇಂಜ್ ಆಗಿ. ಬಟ್ ನಾವು ಉದ್ದ ಮುಖ ಇಟ್ಕೊಂಡು ಮ್ಯಾಚ್ ಸೋಲೋಕ್ಕಿಂತ ಮುಂಚೆನೆ ನಾವು ಸೋತ್ರೆ ಅಲ್ಲಿ ಸೋತ್ವಿ ನಾವು. ಅವತ್ತು ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಎಲ್ಲಾರ್ಗು. ನೆಕ್ಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬೌಲಿಂಗ್ ಫೇಲ್ ಆಗುತ್ತೆ. ಯಾವ್ದ್ರ ಮೇಲೆ ಫೇಲ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಆಂಧ್ರ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಆಡ್ಬೇಕಾದ್ರೆ ಬೌಲಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಅವತ್ತಿಗೆ ನಾನು ಹೋಗಿ ಕೊಟ್ಟಿದ್ದ ಸ್ಪೀಚ್ ನೀವು ಕೇಳಿಸ್ಬಿಟ್ಟಿದ್ರೆ ಇವತ್ತಿಗೆ ಒಂದು 100 ಮಿಲಿಯನ್ ನೋಡಿರೋದು. ಯಾರಿಗೂ ಬೈದಿಲ್ಲ ಸರ್, ಯಾರಿಗೂ ಬೈದಿಲ್ಲ. ಮಾತಾಡೋ ರೀತಿ ಮಾತಾಡದೆ. ಆ ಬೋರ್ಡ್ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅವತ್ತು ಹಿಂದಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫೇಲ್ ಆಗಿದ್ದು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ 9 ವಿಕೆಟ್ ಹೊಡಿತೀವಿ ನಾವು ಫಾರ್ ದ ಲಾಸ್ ಆಫ್ 1 ವಿಕೆಟ್. ರಾಜೀವ ಪ್ರದೀಪ ಎಕ್ಸ್ಟ್ರಾರ್ಡಿನರಿ ಗೇಮ್, ಯಾರು ಅನ್ಕೊಂಡೇ ಇರಲಿಲ್ಲ. ಅಂಡ್ ಇದು ಯಾರಿಗೂ ಗೊತ್ತಿಲ್ಲದೆ ಇನ್ನೊಂದು ವಿಚಾರ ಏನಂತಂದ್ರೆ, ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಪ್ರದೀಪ್ ಒಂದು ಮಸಲ್ ಟೇರ್ ಆಗಿ ಹೋಗಿದೆ, ಅದನ್ನಿಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಬೌಲಿಂಗು ಮಾಡಿದ್ದಾರೆ, ಬ್ಯಾಟಿಂಗು ಮಾಡಿ ನೆಕ್ಸ್ಟ್ ಮ್ಯಾಚ್ ಇಂದ ಆಡೇ ಇಲ್ಲ ನೋಡಿ. ಅವರು ಆಕ್ಚುಲಿ ಸ್ಲಿಂಗ್ ಹಾಕೊಂಡು ಕೂತಿದ್ರು ಬಿಕಾಸ್ ಮಸಲ್ ಟೇರ್ ಆಗಿದೆ. ದಟ್ ಇಸ್ ದ ವೇ ವಿ ಪ್ಲೇಡ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಬೌಲಿಂಗ್ ಸೋತ್ರು ಬ್ಯಾಟಿಂಗ್ ನಿಲ್ತಾರೆ. 2 ಮ್ಯಾಚಸ್ ವಿಚ್ ಟಾಟ್ ಕರ್ನಾಟಕ ಬುಲ್ಡೋಸರ್ಸ್ ದಟ್ ಒಬ್ರು ಸೋತ್ರೆ ಇನ್ನೊಬ್ರು ಬ್ಯಾಕ್ ಮಾಡೇ ಮಾಡ್ತೀವಿ ಅಂತ ಅನ್ಬಿಟ್ಟು. ಅವತ್ತು 35-5 ಆದಾಗ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತಾ ಒಂದು ಸ್ಪಿರಿಟ್, ಮುಗಿಯೋವರೆಗೂ ನಮ್ ಕಾನ್ಫಿಡೆನ್ಸ್ ಎಲ್ಲೂ ಹೋಗ್ಲೇ ಇಲ್ಲ. ಐ ಥಿಂಕ್ ದಟ್ ವಾಸ್ ಒನ್ ಮೂಮೆಂಟ್ ವಿ ನೀಡೆಡ್. ಅಂಡ್ ಇವತ್ತವರೆಗೂ ಅದೇ ತರ ಮೇಂಟೈನ್ ಆಗಿದೆ. ರಾಜು ಗೌಡ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆರಂಭದಿಂದ ಅಂತ್ಯದವರೆಗೂ ಜೊತೆಲೇ ಇದ್ರು. ನಮ್ಮ ಬೆಸ್ಟ್ ಚೇರ್ ಲೀಡರ್. ಇವ್ರು ಹೇಳಿದ್ರಲ್ಲ, ಯಾರು ಓಡದೇ ಇರೋ ಸ್ಪೀಡಲ್ಲಿ ಓಡ್ತಾ ಇದ್ರು ಅವ್ರು ಗ್ರೌಂಡ್ ಅಲ್ಲಿ ಗೆದ್ದಾಗ. ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವರಿಗೆ ನಮ್ಮ ರಂಜಿತ್ಗೆ, ಜಗದೀಶ್ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಅಲ್ಲಿ ಬಂದು 3 ದಿನ ಮುಂಚೆನೆ ನಮ್ಮೊಟ್ಟಿಗೆ ಇತ್ಕೊಂಡು ಟೀಮಲ್ಲಿ ಮಾಡ್ಕೊಂಡು ಫಾರ್ ಎನಿ ಟೈಮ್ ಓಕೆ, 1 ಮ್ಯಾಚ್ ಓಕೆ ಸರ್, ಇಡೀ ಟೂರ್ನಮೆಂಟ್ ನಾವ್ ಹೇಳೋದು ಇಂಥ ಸ್ನೇಹಿತರು ನಮ್ಮೊಟ್ಟಿಗೆ ಇರೋದಕ್ಕೆ ನಾವೆಲ್ಲ ಇಷ್ಟು ಚೆನ್ನಾಗಿ ಆಡಕ್ ಸಾಧ್ಯ. ದೇ ಹ್ಯಾವ್ ಬಿನ್ ಗ್ರೇಟ್ ಸ್ಪಿರಿಟ್ಸ್. ಅಂದ್ರೆ ನಾವೆಲ್ಲ ಅವ್ರನ್ನ ನಮ್ಮ ಚೇರ್ ಲೀಡರ್ಸ್ ಅಂತ ಕರಿತಾ ಇದ್ವಿ. ಅದಕ್ಕೆ ನಮಗೆ ಬಂದಿರೋ ಎಂಟರ್ಟೈನ್ಮೆಂಟ್ ಟ್ರೋಫಿ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಐ ಥಿಂಕ್ ನೀವು ನೋಡಿರ್ತೀರಿ ನಮ್ಮ ಪಕ್ಕ ಈ ರಾಜಗೌಡರು ಅವ್ರು ಮಾತ್ರ ಬರಲಿಲ್ಲ, ಈ ವಾಸ್ತುಶಾಸ್ತ್ರ ಅನ್ನೋದನ್ನ ತಂದಿದ್ರು. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನಿಂತಿರ್ತಿರೋ ಅಲ್ಲೇ ನಿಂತಿರ್ಬೇಕು ಮ್ಯಾಚ್ ಮುಗಿಯೋ ತನಕ. ಇದೆಲ್ಲ ಪಾಪ ತುಂಬಾ ಮೇಂಟೈನ್ ಮಾಡಿದ್ರು. ಬಟ್ ಐ ಗೆಸ್ ದಿಸ್ ಟೈಮ್ ವಿ ಹ್ಯಾಡ್ ಎ ಗ್ರೇಟ್ ಸಪೋರ್ಟ್ ಸಿಸ್ಟಮ್. ಎವ್ರಿಬಡಿ ಎಂಜಾಯ್ಡ್. ರಾಜು ಅಂಡ್ ರಂಜಿತ್ ಅಂಡ್ ನಮ್ಮ ಜಗದೀಶ್ ಹಾಗೂ ಪ್ರತಿಯೊಬ್ಬರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಗ್ರೇಟ್ ಸಪೋರ್ಟ್. ಸರ್, 12 ಇಯರ್ಸ್ ಆದ್ಮೇಲೆ ಕಪ್ ಸಿಕ್ಕಿರುವಂಥದ್ದು, ಜೊತೆಗೆ ಇಡೀ ಟೀಮ್ ಹೇಳ್ತಾರೆ ನಿಮಗೆ 30 ಇಯರ್ಸ್ ಟ್ರಿಬ್ಯೂಟ್ ಈ ಕಪ್ ಅನ್ನುವಂಥದ್ದು. ಸೊ 30 ಇಯರ್ಸ್ ಅವತ್ತು ಒಂದು ಪೋಸ್ಟ್ ಕೂಡ ಹಾಕಿರ್ತೀರ, ತುಂಬಾ ಎಮೋಷನಲ್ ಆಗಿರುತ್ತೆ ಸರ್ ಆ ಪತ್ರ. ಇಟ್ಸ್ ದೇರ್ ಲವ್ ಫಾರ್ ಮೀ ಸರ್. ಐ ಥಿಂಕ್ ಮೈ ಹೋಲ್ ಟೀಮ್ ಡಿಸರ್ವ್ಡ್ ಇಟ್. ಕೆಲವರು ಇತ್ತೀಚೆಗೆ ಬಂದು ಆಡಿರೋದ್ರಿಂದ ಆ ನೋವು ಗೊತ್ತಿಲ್ಲ. ಬಟ್ ಕೆಲವರು ನಾವು ಅಲ್ಲಿಂದ ಆಡ್ಕೊಂಡ್ ಬಂದಿರೋರಿಗೆ ದಟ್ ವೇಟಿಂಗ್ ಏನು ಅಂತ ನಮ್ಗೆ ಗೊತ್ತಿತ್ತು. ಸೊ ಯಾ, ಅಂಡ್ ಆಸ್ ಯು ರೈಟ್ಫುಲಿ ಸೇ, ಸಮಟೈಮ್ಸ್ ನೇಚರ್ ಗಿವ್ಸ್ ಯು ದಟ್. ಅವತ್ತೇ ಆಗ್ಬೇಕು ಅಂತ ಇತ್ತು, ಅವತ್ತು ನಾನೇ ಲಾಸ್ಟ್ ರನ್ ಹೊಡಿಬೇಕು ಅಂತ ಇತ್ತು. ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಗಿಫ್ಟ್. ಇನ್ ಫ್ಯಾಕ್ಟ್ ನೇಚರ್ ಗಿಫ್ಟೆಡ್ ಮೀ, ಐ ಫೀಲ್, ವಿತ್ ಮೈ ಬಾಯ್ಸ್. ಸರ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಬಟ್ ಈ ಸಲ ನೀವು ಪ್ರಾಕ್ಟೀಸ್ ಅತಿ ಕಡಿಮೆ ಮಾಡಿರುವಂತದ್ದು. ನೆಕ್ಸ್ಟ್ ಟೈಮ್ ಕೂಡ ಏನಾದರೂ ಪ್ರಾಕ್ಟೀಸ್ ಕಡಿಮೆ ಮಾಡಿ ಚಾಂಪಿಯನ್ಸ್? ಇಲ್ಲಮ್ಮ, ಆ ಥರ ಏನಿಲ್ಲ. ಏನಾಗಿದೆ, ಪ್ರತಿಯೊಬ್ಬರು ಅವರ ಸಿನಿಮಾಗಳು ಮಾಡ್ತಾ ಇದ್ರು. ಈಗ ಇಲ್ಲಿ ಕ್ರಿಕೆಟಿಗೆ ಬರಬೇಕು ಅಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನ ಮುಗಿಸ್ಬಿಟ್ಟೆ ಬರಬೇಕು. ಹಾಗೆ ಅಡ್ಡದಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಓವರ್ ನೈಟ್ ಕೆಲಸ ಮಾಡಿದ್ದಾರೆ. ಕೆಲಸಗಳನ್ನ, ಶೂಟಿಂಗ್ಗಳನ್ನೆಲ್ಲ ಫಿನಿಶ್ ಮಾಡಿ ಬರೋದ್ರಿಂದ ಅದಾಗಿತ್ತು. ನಾನು ನನ್ನ ಸಿನಿಮಾ ರಿಲೀಸ್ ಆಗಿತ್ತು. ಐ ವಾಸ್ ಇನ್ಸೈಡ್ ದಟ್ ಪ್ರಮೋಷನ್ಸ್ ಅಂಡ್ ಎವ್ರಿಥಿಂಗ್. ಸೊ ನನಗೂ ಪ್ರಾಕ್ಟೀಸ್ ಜಾಯ್ನ್ ಆಗಕ್ಕೆ ಆಗಲೇ ಇಲ್ಲ.
But I don't think we played from here, man. We played from here, and I think that is why we won. ಸರ್ ಮುಂದಿನ ಬಾರಿ ಅಭಿಮಾನಿಗಳಿಗೂ ಚಾನ್ಸ್ ಕೊಡ್ತಾ ಇದ್ರಿ, ಈ ತರದೊಂದು ಥಾಟ್ ಬರೋಕ್ ಕಾರಣ? I think Vishnu came up with a great idea that wild card entries ನಾವು KCC ಇದೆಲ್ಲ ನೋಡಿದಾರೆ ಅವರು. ಸೊ ಪ್ರತಿಯೊಬ್ಬರು ಆಡೋದಕ್ಕೆ ಈಗ ಫ್ಯಾನ್ಸ್ ಆಗಿ ಎಷ್ಟೋ ಜನ ಸೆಲೆಬ್ರಿಟಿ ಈ ತರ ಇವ್ರು ಹೇಳಿದ್ರು ಎಷ್ಟೋ ಮಿಲಿಯನ್ ವ್ಯೂಸ್ ಇದೆ ಒಂದೊಂದು ಸೋಷಿಯಲ್ ಮೀಡಿಯಾದಕ್ಕೆ ಅಂತ, ಅವರಲ್ಲೂ ಕೆಲವರಿಗೆ ಅವಕಾಶ ಸಿಗೋ ಹಾಗಿದ್ರೆ ಹೇಗಿರುತ್ತೆ ಅಂದಾಗ ಐ ಥಿಂಕ್ ದಟ್ ಇಸ್ ಅ ವಂಡರ್ಫುಲ್ ಥಿಂಗ್ ಆಡೋದಕ್ಕೆ. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಅಂಡ್ ವಿ ವಿಲ್ ವೆಲ್ಕಮ್ ಎನಿಬಡಿ ಹೂ ಇಸ್ ಟ್ಯಾಲೆಂಟೆಡ್ ಸರ್. ನಮ್ಮ ಸ್ಟೇಟಿಂದ ಯಾರೇ ಬಂದು 6 ಜನನೂ ಸೆಲೆಕ್ಟ್ ಮಾಡ್ತಾರೆ, ಪ್ರತಿ ಮ್ಯಾಚಲ್ಲೂ ಇಬ್ಬರು ಇರ್ತಾರೆ. ಸೊ ಒಬ್ಬರಿಗಂತೂ ಮಿನಿಮಮ್ 1 ಮ್ಯಾಚ್ ಆಡ್ತಾರೆ, ಮ್ಯಾಕ್ಸಿಮಮ್ 2 ಮ್ಯಾಚ್ ಆಡ್ಬೋದು ಅನ್ನೋದೇನೋ ರೂಲ್ಸ್ ಮಾಡಿದ್ದಾರೆ. ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಊರಲ್ಲೇ ಕಳೆದು ಹೋಗಿ ಇವಾಗ ಫಾರ್ ಎಕ್ಸಾಂಪಲ್ ಅವರು ಸ್ಟೇಟಿಗೂ ಆಡ್ತಾ ಇಲ್ಲ, ಎಲ್ಲೂ ಆಡ್ತಾ ಇಲ್ಲ ಅನ್ಕೊಳ್ಳೋಣ, ಒಂದು ಪ್ರತಿಭೆಗಳು ಅನ್ಕೊಳ್ಳೋಣ, ಹಾಗೆ ಸಿಕ್ಕಿರೋದು ಈ ಪ್ರತಿಭೆಗಳು ನನಗೆ. ಅದೇ ರೀತಿ ನಮ್ಮೂರಿನ ನಮ್ಮ ರಾಜ್ಯದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮೊಟ್ಟಿಗೆ ಆಡಕ್ ಸಿಗುತ್ತೆ, ಆ 21 ಕ್ಯಾಮ್ರಾ ಮುಂದೆ ಆಡಕ್ ಸಿಗುತ್ತೆ, ಅವರಿಗೂ ಒಂದು ಅಭಿಮಾನಿಗಳು ಹುಟ್ಕೋತಾರೆ ಅಂದ್ರೆ ವೈ ನಾಟ್ ಸರ್.